ಸಿಂಗಲ್ ಮತ್ತು ತ್ರೀ ಫೇಸ್ ಸಪ್ಲೈನ ಪರಿಶೀಲನೆ. ಚೆಕಿಂಗ್ ಸಿಂಗಲ್ ಆ್ಯಂಡ್ ತ್ರೀ ಫೇಸ್ ಸಪ್ಲೈ. ಇಂದು ವಿದ್ಯುತ್ ನಮ್ಮ ಜೀವನದ ಒಂದು ಮಹತ್ವದ ಭಾಗವಾಗಿದೆ. ಮನೆ, ಅಂಗಡಿ, ಕೈಗಾರಿಕೆ ಅಥವಾ ಕೃಷಿ ಕ್ಷೇತ್ರವಾಗಿರಲಿ, ನಮಗೆ ಎಲ್ಲಾ ಸಮಯದಲ್ಲೂ ವಿದ್ಯುತ್ನ ಅಗತ್ಯವಿರುತ್ತದೆ. ಸಪ್ಲೈನ ಆಧಾರದ ಮೇಲೆ ನಾವು ಸಿಂಗಲ್ ಫೇಸ್ ಅಥವಾ ತ್ರೀ ಫೇಸ್ ವಿದ್ಯುತ್ ಸಪ್ಲೈ ಅನ್ನು ಬಳಸಬಹುದು. ನಾವು ಅಗತ್ಯಕ್ಕೆ ಅನುಗುಣವಾಗಿ ವಿದ್ಯುತ್ ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ಮನೆ, ಕಚೇರಿಗಳಲ್ಲಿ ಸಾಮಾನ್ಯವಾಗಿ ಸಿಂಗಲ್ ಫೇಸ್ ಸಪ್ಲೈ ಅನ್ನು ಬಳಸುತ್ತೇವೆ. ಆದರೆ ಕೈಗಾರಿಕೆ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ತ್ರೀ ಫೇಸ್ ಸಪ್ಲೈ ಅನ್ನು ಬಳಸುತ್ತೇವೆ. ಈ ವಿಡಿಯೋದಲ್ಲಿ ನಾವು ಸಿಂಗಲ್ ಫೇಸ್ ಮತ್ತು ತ್ರೀ ಫೇಸ್ ಸಪ್ಲೈ ಅನ್ನು ಹೇಗೆ ಪರೀಕ್ಷಿಸುತ್ತೇವೆ ಎಂದು ನೋಡೋಣ. ವಿದ್ಯುತ್ ಮೀಟರ್, ಎಲೆಕ್ಟ್ರಿಕ್ ಪ್ಯಾನೆಲ್ ಅಥವಾ ವಿದ್ಯುತ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಮೂಲಕ ಸಪ್ಲೈ ಸಿಂಗಲ್ ಫೇಸ್ ಅಥವಾ ತ್ರೀ ಫೇಸ್ ಆಗಿದೆಯೇ ಎಂದು ಪರಿಶೀಲಿಸಬಹುದು. ಮೊದಲಿಗೆ ಸುರಕ್ಷತೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ನೋಡೋಣ. ಪ್ರಕ್ರಿಯೆ ಆರಂಭಿಸುವ ಮೊದಲು ಸೇಫ್ಟಿ ಹೆಲ್ಮೆಟ್ ಮತ್ತು ಸೇಫ್ಟಿ ಶೂಸ್ ಧರಿಸಿ. ತ್ರೀ ಫೇಸ್ ಸಪ್ಲೈನಲ್ಲಿ ಕೆಲಸ ಮಾಡುವಾಗ ಸದಾ ರಬ್ಬರ್ ಹ್ಯಾಂಡ್ ಗ್ಲೌಸ್ ಧರಿಸಿ ಕೆಲಸ ಮಾಡಬೇಕು. ಇದು ತ್ರೀ ಫೇಸ್ ಬಸ್ ಬಾರ್ ಪ್ಯಾನೆಲ್ ಆಗಿದ್ದು, ಮೊದಲಿಗೆ ಬಸ್ ಬಾರ್ನ ಮೇಲಿನ ಕವರ್ ಅನ್ನು ತೆಗೆಯಬೇಕು. ಈಗ ಕ್ಲ್ಯಾಂಪ್ ಆನ್ ಮೀಟರ್ ತೆಗೆದುಕೊಂಡು ಅದರ ನಾಬ್ ಅನ್ನು ಎಸಿ ವೋಲ್ಟೇಜ್ಗೆ ಸೆಟ್ ಮಾಡಬೇಕು. ಕ್ಲ್ಯಾಂಪ್ ಆನ್ ಮೀಟರ್ನ ಪ್ರೋಬ್ ಅನ್ನು ಬಸ್ ಬಾರ್ನ ಆರ್ ಮತ್ತು ವೈ ಫೇಸ್ಗಳಿಗೆ ಸಂಪರ್ಕಿಸಿ ವೋಲ್ಟೇಜ್ ಅನ್ನು ಪರೀಕ್ಷಿಸುತ್ತೇವೆ. ಆರ್ ಮತ್ತು ವೈ ನಡುವೆ 426 ವೋಲ್ಟ್ ಇರುತ್ತದೆ. ಈಗ ಕ್ಲ್ಯಾಂಪ್ ಆನ್ ಮೀಟರ್ನ ಪ್ರೋಬ್ ಅನ್ನು ಬಸ್ ಬಾರ್ನ ವೈ ಮತ್ತು ಬಿ ಫೇಸ್ಗಳಿಗೆ ಸಂಪರ್ಕಿಸಿ ವೋಲ್ಟೇಜ್ ಅನ್ನು ಪರಿಶೀಲಿಸೋಣ. ವೈ ಮತ್ತು ಬಿ ನಡುವೆ 427 ವೋಲ್ಟ್ ಇರುತ್ತದೆ. ಈಗ ಕ್ಲ್ಯಾಂಪ್ ಆನ್ ಮೀಟರ್ನ 2 ಪ್ರೋಬ್ಗಳನ್ನು ಬಸ್ ಬಾರ್ನ ಆರ್ ಮತ್ತು ಬಿ ಫೇಸ್ಗಳಿಗೆ ಸಂಪರ್ಕಿಸಿ ವೋಲ್ಟೇಜ್ ಅನ್ನು ಪರಿಶೀಲಿಸೋಣ. ಆರ್ ಮತ್ತು ಬಿ ನಡುವೆ 430 ವೋಲ್ಟ್ ಇರುತ್ತದೆ. ಈಗ ಕ್ಲ್ಯಾಂಪ್ ಆನ್ ಮೀಟರ್ನ ಪ್ರೋಬ್ ಅನ್ನು ಬಸ್ ಬಾರ್ನ ಆರ್ ಫೇಸ್ ಮತ್ತು ಎನ್ ನ್ಯೂಟ್ರಲ್ಗೆ ಸಂಪರ್ಕಿಸಿ ವೋಲ್ಟೇಜ್ ಪರಿಶೀಲಿಸೋಣ. ಆರ್ ಮತ್ತು ಎನ್ ನಡುವೆ 251 ವೋಲ್ಟ್ ಇರುತ್ತದೆ. ಈಗ ಕ್ಲ್ಯಾಂಪ್ ಆನ್ ಮೀಟರ್ನ ಪ್ರೋಬ್ ಅನ್ನು ಬಸ್ ಬಾರ್ನ ವೈ ಫೇಸ್ ಮತ್ತು ಎನ್ ನ್ಯೂಟ್ರಲ್ಗೆ ಸಂಪರ್ಕಿಸಿ ವೋಲ್ಟೇಜ್ ಪರಿಶೀಲಿಸೋಣ. ವೈ ಮತ್ತು ಎನ್ ನಡುವೆ 248 ವೋಲ್ಟ್ ಇರುತ್ತದೆ. ಇದೇ ರೀತಿ ಬಿ ಫೇಸ್ ಮತ್ತು ಎನ್ ನ್ಯೂಟ್ರಲ್ ನಡುವೆ ಸುಮಾರು 240 ವೋಲ್ಟ್ ಇರುತ್ತದೆ. ಈಗ ಕ್ಲ್ಯಾಂಪ್ ಆನ್ ಮೀಟರ್ನ ಪ್ರೋಬ್ ಅನ್ನು ಬಸ್ ಬಾರ್ನ ಆರ್ ಫೇಸ್ ಮತ್ತು ಇ ಅರ್ತ್ಗೆ ಸಂಪರ್ಕಿಸಿ ವೋಲ್ಟೇಜ್ ಪರಿಶೀಲಿಸೋಣ. ಆರ್ ಮತ್ತು ಇ ನಡುವೆ 258 ವೋಲ್ಟ್ ಇರುತ್ತದೆ. ಈಗ ಕ್ಲ್ಯಾಂಪ್ ಆನ್ ಮೀಟರ್ನ ಪ್ರೋಬ್ ಅನ್ನು ಬಸ್ ಬಾರ್ನ ವೈ ಫೇಸ್ ಮತ್ತು ಇ ಅರ್ತ್ಗೆ ಸಂಪರ್ಕಿಸಿ ವೋಲ್ಟೇಜ್ ಪರಿಶೀಲಿಸೋಣ. ವೈ ಮತ್ತು ಇ ನಡುವೆ 249 ವೋಲ್ಟ್ ಇರುತ್ತದೆ. ಈಗ ಕ್ಲ್ಯಾಂಪ್ ಆನ್ ಮೀಟರ್ನ ಪ್ರೋಬ್ ಅನ್ನು ಬಸ್ ಬಾರ್ನ ಎನ್ ನ್ಯೂಟ್ರಲ್ ಮತ್ತು ಇ ಅರ್ತ್ಗೆ ಸಂಪರ್ಕಿಸಿ ವೋಲ್ಟೇಜ್ ಪರಿಶೀಲಿಸೋಣ. ಎನ್ ಮತ್ತು ಇ ನಡುವೆ 13 ವೋಲ್ಟ್ ಇರುತ್ತದೆ. ಎನ್ ಮತ್ತು ಇ ನಡುವೆ 2 ಅಥವಾ 3 ವೋಲ್ಟ್ ಮಾತ್ರವೇ ಇರಬೇಕು. ಆದರೆ ಇಲ್ಲಿ ಅರ್ತ್ ದುರ್ಬಲವಾಗಿರುವುದರಿಂದ 13 ವೋಲ್ಟ್ ಕಂಡುಬರುತ್ತದೆ. ಬಸ್ ಬಾರ್ನ ಮೇಲಿನ ಕವರ್ ಅನ್ನು ಹಾಕಿ ಮತ್ತು ಎಲ್ಲ ಆಕ್ಸೆಸರಿಗಳ ಕವರ್ಗಳು ಹಾಗೂ ಸಂಪರ್ಕಗಳ ಸ್ಥಿತಿಯನ್ನು ಪರಿಶೀಲಿಸಿ. ಈಗ ಇಎಲ್ಸಿಬಿ ಸ್ವಿಚ್ ಅನ್ನು ಆಫ್ ಮಾಡಿ ಮತ್ತು ಸ್ಕ್ರೂಡ್ರೈವರ್ ಸಹಾಯದಿಂದ ಇಎಲ್ಸಿಬಿ ಕವರ್ ತೆರೆಯೋಣ. ಕ್ಲ್ಯಾಂಪ್ ಆನ್ ಮೀಟರ್ ಸಹಾಯದಿಂದ ವೋಲ್ಟೇಜ್ ಪರಿಶೀಲಿಸಿದಾಗ ತ್ರೀ ಫೇಸ್ನಲ್ಲಿ ಯಾವುದೇ 2 ಫೇಸ್ಗಳ ನಡುವೆ ಸುಮಾರು 428 ವೋಲ್ಟ್ ಇರುತ್ತದೆ ಮತ್ತು ಯಾವುದೇ ಒಂದು ಫೇಸ್ ಮತ್ತು ನ್ಯೂಟ್ರಲ್ ನಡುವೆ ಸುಮಾರು 253 ವೋಲ್ಟ್ ಇರುತ್ತದೆ. ಇಎಲ್ಸಿಬಿ ಸ್ವಿಚ್ ಅನ್ನು ಆನ್ ಮಾಡಿ ಔಟ್ಪುಟ್ ಟರ್ಮಿನಲ್ನಲ್ಲಿ ಕ್ಲ್ಯಾಂಪ್ ಆನ್ ಮೀಟರ್ನ 2 ಪ್ರೋಬ್ಗಳನ್ನು ಆರ್ ಮತ್ತು ವೈ ಫೇಸ್ಗೆ ಸಂಪರ್ಕಿಸಿ ವೋಲ್ಟೇಜ್ ಪರಿಶೀಲಿಸುತ್ತೇವೆ. ಆರ್ ಮತ್ತು ವೈ ನಡುವೆ 426 ರಿಂದ 429 ವೋಲ್ಟ್ ಇರುತ್ತದೆ. ಟರ್ಮಿನಲ್ನ ಬಿ ಫೇಸ್ ಮತ್ತು ನ್ಯೂಟ್ರಲ್ ನಡುವೆ 253 ವೋಲ್ಟ್ ಇರುತ್ತದೆ. ಬಿ ಫೇಸ್ ಮತ್ತು ಇಎಲ್ಸಿಬಿ ಬಾಡಿ ಅರ್ತ್ ನಡುವೆ 240 ವೋಲ್ಟ್ ಇರುತ್ತದೆ.
ಇಎಲ್ಸಿಬಿ ಸ್ವಿಚ್ ಅನ್ನು ಆಫ್ ಮಾಡಿ ನಂತರ ಇಎಲ್ಸಿಬಿಯ ಕವರ್ ಅನ್ನು ಹಾಕುತ್ತೇವೆ. ತೀರ್ಮಾನ: 3 ಫೇಸ್ ವೋಲ್ಟೇಜ್ ಸುಮಾರು 440 ವೋಲ್ಟ್ಗೆ ಸಮೀಪವಾಗಿರುತ್ತದೆ ಮತ್ತು ಇದನ್ನು ಯಾವುದೇ 2 ಫೇಸ್ ವೈರ್ಗಳ ನಡುವೆ ಅಳೆಯಲಾಗುತ್ತದೆ. ಸಿಂಗಲ್ ಫೇಸ್ ವೋಲ್ಟೇಜ್ ಸುಮಾರು 230 ವೋಲ್ಟ್ಗೆ ಸಮೀಪವಾಗಿರುತ್ತದೆ ಮತ್ತು ಇದನ್ನು ಯಾವುದೇ ಒಂದು ಫೇಸ್ ವೈರ್ ಮತ್ತು ನ್ಯೂಟ್ರಲ್ ನಡುವೆ ಅಳೆಯಲಾಗುತ್ತದೆ. ಫೇಸ್ ಮತ್ತು ಅರ್ತ್ ವೈರ್ ನಡುವೆ ವೋಲ್ಟೇಜ್ ಕೂಡ ಸುಮಾರು 230 ವೋಲ್ಟ್ಗೆ ಸಮೀಪವಾಗಿರುತ್ತದೆ. ಅರ್ತ್ ಮತ್ತು ನ್ಯೂಟ್ರಲ್ ನಡುವೆ ವೋಲ್ಟೇಜ್ ಸುಮಾರು 2 ವೋಲ್ಟ್ ಇರಬೇಕು. ಹೆಚ್ಚು ವೋಲ್ಟೇಜ್ ಇದ್ದರೆ ಅರ್ಥಿಂಗ್ ದುರ್ಬಲವಾಗಿದೆ ಎಂದು ಸೂಚಿಸುತ್ತದೆ. ಈವರೆಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಂಡಿರುವುದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಸಿಂಗಲ್ ಫೇಸ್ ಮತ್ತು 3 ಫೇಸ್ ಪವರ್ ಸಪ್ಲೈ ಪರಿಶೀಲಿಸುವ ಪ್ರಕ್ರಿಯೆಯನ್ನು ತಿಳಿದುಕೊಂಡೆವು. ನಾವು ಕ್ಲಾಂಪ್ ಆನ್ ಮೀಟರ್ ಬಳಸಿ ವಿವಿಧ ಫೇಸ್, ನ್ಯೂಟ್ರಲ್ ಮತ್ತು ಅರ್ತ್ ನಡುವಿನ ವೋಲ್ಟೇಜ್ ಅನ್ನು ಅಳೆಯುವ ವಿಧಾನವನ್ನು ಕಲಿತೆವು. ಇದರ ಜೊತೆಗೆ ನಾವು ಅರ್ತ್ ಮತ್ತು ನ್ಯೂಟ್ರಲ್ ನಡುವಿನ ವೋಲ್ಟೇಜ್ ಅನ್ನು ಅಳೆಯುವ ಮೂಲಕ ದುರ್ಬಲ ಅರ್ಥಿಂಗ್ ಅನ್ನು ಗುರುತಿಸುವ ವಿಧಾನವನ್ನು ಕೂಡ ಚರ್ಚಿಸಿದೆವು. ಈಗ ನಿಮಗಾಗಿ ಒಂದು ಕೆಲಸ. ಈ ವಿಡಿಯೋ ನೋಡಿ ನೀವು ಸಿಂಗಲ್ ಫೇಸ್ ಮತ್ತು 3 ಫೇಸ್ ಸಪ್ಲೈಯನ್ನು ಗುರುತಿಸಿ ಅವುಗಳ ಹೋಲಿಕೆ ಮಾಡಬಹುದೇ?